ಸ್ನೇಹಿತರೆ ನೋಡಿ, ಮಾವಿನಕಾಯಿ ಸಾರು ಮಾಡ್ತಾಯಿದ್ದಾರೆ. ಮಾವಿನಕಾಯಿ ಸಾರು ಮಾಡೋದಕ್ಕೆ ಆಮ್ಲೆಟ್ ಮಾವಿನಕಾಯಿ ಹಾಕ್ಕೊಂಡಿದ್ದಾರೆ. ಆಮ್ಲೆಟ್ ಮಾವಿನಕಾಯಿ ದೊಡ್ಡದಾಗಿ ಬರುತ್ತೆ. ಒಂದೊಂದು ಮಾವಿನಕಾಯಿ ಅರ್ಧ ಕೆ ಜಿ ಬರುತ್ತಲ್ಲ, ನೋಡಿ ಅರ್ಧ ಕೆ ಜಿ ಬರುತ್ತೆ. ಆ ಥರ ಮಾವಿನಕಾಯಿ ಕುಯ್ಕೊಂಡು ನೋಡಿ ಈ ಥರ ಕುಯ್ದು ಹಾಕ್ಕೊಂಡಿದ್ದಾರೆ. ಮತ್ತು ಅದರಲ್ಲೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದಾರೆ. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು 2 ಹಿಡಿಯಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡಿದ್ದಾರೆ. ನೀರು 1 ಬಕೆಟ್ ನೀರು ಹಾಕ್ಕೊಂಡು ಈಗ ಇದು ಬೇಯಿಸ್ಕೊತಾರೆ ಇದನ್ನು ಫುಲ್ಲು. ಸ್ನೇಹಿತರೆ ನೋಡಿ, ಇದು ಬಂದು ಸೈಡಿಗೆ ಕಪ್ಪಲ್ಲಿ ಸಾಗೂಟ, ಈಗ ಸೂಪ್ ಕುಡಿತಾರಲ್ಲ, ಸೂಪ್ ಕುಡಿಯೋತಾರಲ್ಲ ಆ ಥರ ಇದು ಒಂದು ಸಾರು. ಇದು ಸೈಡ್ಗೆ ಒಂದು ಕಪ್ಪಲ್ಲಿ ಕೊಡ್ತಾರೆ. ಕಪ್ಪಲ್ಲಿ ಕುಡಿಯೋವಂಥದ್ದು ಒಂದು ಸೂಪ್ ಟೈಪು ಒಂದು ಸಾರು ಮಾಡ್ತಾಯಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಕುದಿ ಸ್ಟಾರ್ಟ್ ಆಗಿದೆ. ಈಗ ಇದು ಮಾವಿನಕಾಯಿ ಕುದಿ ಸ್ಟಾರ್ಟ್ ಆಗಿದೆ. ಇದು ಫುಲ್ಲು ಬೇಯಿಸ್ಕೊಂಡು ಇದನ್ನು ರುಬ್ಬೋದಕ್ಕೆ ಹಾಕ್ತಾರಂತೆ. ಮತ್ತು ಇದು ಒಂದು ಜಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾರೆ ಅಷ್ಟೇ. 5 ನಿಮಿಷಕ್ಕೆ ಇದು ಫುಲ್ ಕುದಿದೆ. ಮಾವಿನಕಾಯಿ ಅನ್ನೋದು ಫುಲ್ ಬೆಂದೋಗಿದೆ. ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿದ್ದು ಇದು ಬೆಂದಿದೆ. ಇದನ್ನು ಈಗ ಇಳಿಸ್ಕೊಂಡಿದ್ದಾರೆ. ನೋಡಿ, ಮಾವಿನಕಾಯಿ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಈಗ ಸೋಸ್ಕೊತಾ ಇದ್ದಾರೆ. ಈಗ ಇದು ಆರಿಸ್ಕೊಂಡು ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊತಾರೆ. ಇದನ್ನು ಜಸ್ಟ್ ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೊಂಡಿದ್ದಾರೆ ಅಷ್ಟೇ. ಸ್ನೇಹಿತರೆ ನೋಡಿ, ಇದು ಬಸ್ಕೊಂಡಿದ್ರಲ್ಲ, ಆ ಬಸ್ಕೊಂಡಿರೋ ನೀರು ಮತ್ತು ಇದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ. ಇದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ ಇಲ್ಲೇ ನೋಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ. ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಇದ್ರ ಜಾಲರದಲ್ಲಿ ಫಿಲ್ಟರ್ ಮಾಡ್ಕೊತಾರೆ. ಫಿಲ್ಟರ್ ಮಾಡಿ ಅದರಲ್ಲಿ ಬರೀ ನೀರು ಹಾಕುವಂಥದ್ದು, ಎಷ್ಟು ಸೂಪ್ ಟೈಪ್. ಇದನ್ನು ನೋಡಿ ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ ಇದನ್ನು ರುಬ್ಕೊಂಡಿದ್ದಾರೆ. ನೋಡಿ ರುಬ್ಕೊಂಡು ಮತ್ತು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಫುಲ್ಲು ನುಣ್ಣಕ್ಕೆ ರುಬ್ಕೊಂಡಿದ್ದಾರೆ. ಫುಲ್ ನುಣ್ಣಕ್ಕೆ ರುಬ್ಕೊಂಡಿದ್ದಾರೆ. ರುಬ್ಕೊಂಡು ನೋಡಿ ಈ ಥರ ಫಿಲ್ಟರ್ ಮಾಡಿಕೊಂಡು ನೋಡಿ ಅದೇ ಪಾತ್ರೆಯಲ್ಲಿ ಹಾಕ್ಕೊಳೋ ಅಂತ. ನೋಡಿ ಒಂದು ಜಾರ್ಗೆ ಆಲ್ಮೋಸ್ಟ್ ಒಂದು 4 ರಿಂದ 5 ಸೌಟ್ ಹಾಕ್ಕೊಂಡು ಅದರಲ್ಲೇ ನೀರು ಹಾಕ್ಕೊಂಡು ಈ ಥರ ಫೈನಾಗಿ ರುಬ್ಕೊಂಡು ನೋಡಿ ಇದರಲ್ಲಿ ಹಾಕ್ಕೊಳೋದು. ಫುಲ್ ಎಲ್ಲ ತೆಗೆದು ಇದರ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಇದನ್ನು ನುಣ್ಣಕ್ಕೆ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ಫಿಲ್ಟರ್ ಮಾಡಿಕೊಂಡು ಈಗ ಮತ್ತೆ ಇದರಲ್ಲಿ ಇಂಗು ಎಲ್ಲ ಮಾಡ್ಕೊಂಡು ಈ ಥರ ಇಷ್ಟೊಂದು ಆಗಿದೆ. ಈ ಥರ ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು. ನೋಡಿ ಇದರಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. 1 ಬಕೆಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ 2 ಬಕೆಟು. ನೋಡಿ ಅದರಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪು 2.5 ಹಿಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಮಾವಿನಕಾಯಿ ಸಾರಿಗೆ ಕಾಯಿ ಹಾಲು ಹಾಕ್ತಾಯಿದ್ದಾರೆ. ಕಾಯಿ ಹಾಲು ಹಾಕೋದಕ್ಕೆ ನೋಡಿ ಕಾಯಿ ಫುಲ್ಲು ಮಿಕ್ಸಿಯಲ್ಲಿ ತುರುಬ್ಕೊಂಡು ನೋಡಿ ಈ ಥರ ಕಾಯಿ ಹಾಲು ಮಾಡ್ಕೊತಾ ಇದ್ದಾರೆ. ನೋಡಿ ಅದರಲ್ಲೇ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ತುರುಬ್ಕೊಂಡು ಇದರಲ್ಲಿ ಹಾಕೋಣ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಕೆಳಗಡೆ ಕಾಯಿ ಹಾಲು ಅನ್ನೋದು ಬರುತ್ತೆ. ಕಾಯಿ ಹಾಲು ಅನ್ನೋದು ಒಂದು 2 ಲೀಟ್ರು ಕಾಯಿ ಹಾಲು ಮಾಡ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ನೀರು ಹಾಕ್ಕೊತಾ ಇದ್ದಾರೆ. ಕುಡಿಯುವಾಗ ಕಾಯಿ ಸಿಕ್ಕಬಾರ್ದು. ಓಕೆ ಸೋಸ್ತೀರ. ಮತ್ತು ಇದನ್ನು ಸೋಸ್ತೀರಾ? ಓಕೆ ನೋಡಿ ಮತ್ತೆ ಇದನ್ನು ಸೋಸ್ತಾರಂತೆ. ನೀರು ಹಾಕ್ಕೊಂಡು ಮತ್ತೆ ಅದರಲ್ಲಿ ಇನ್ನೂ ಕಾಯಿ ಅನ್ನೋದು ಇದೆ ಅದನ್ನು ಸೋದಿಸಿ ಹಾಕೋಣ ಅಂತ. ನೋಡಿ ಮತ್ತೆ ಕಾಯಿ ಹಾಲು ಮಾಡ್ಕೊಂಡ್ರಲ್ಲ, ಮತ್ತು ಅದನ್ನು ಈ ಥರ ಫಿಲ್ಟರ್ ಮಾಡ್ತಾಯಿದ್ದಾರೆ. ಟೀ ಫಿಲ್ಟ್ರ್ ಬರುತ್ತಲ್ಲ, ಟೀ ಫಿಲ್ಟ್ರಲ್ಲಿ ಹಾಕ್ಕೊಂಡು ಈ ಥರ ಮಾಡಿದ್ರೆ ಬರೀ ಹಾಲು ಅನ್ನೋದು ಮಾತ್ರ ಕೆಳಗಡೆ ಬರುತ್ತೆ. ಇನ್ನೆಲ್ಲ ಈ ಥರ ನೋಡಿ ಈ ಥರ ತೊಕ್ಕು ಇದೆಯಲ್ಲ, ಆ ತೊಕ್ಕೆಲ್ಲ ಫುಲ್ ತೆಗೆದುಬಿಡ್ತಾರೆ, ತೆಗೆದು ಬಿಸಾಕ್ತಾರೆ. ನೋಡಿ ಆಲ್ಮೋಸ್ಟ್ ಒಂದು 3/4 ಬಕೆಟು ಹಾಲು ಬಂದಿದೆ. ಈ 3/4 ಬಕೆಟ್ ಹಾಲು ಇದರಲ್ಲಿ ಹಾಕೋಣ ಅಂತ.
ನೋಡಿ ಫುಲ್ಲು ಮುಕ್ಕಾಲು ಬಕೆಟ್ ಮಾಡ್ಕೊಂಡಿದ್ದಾರಲ್ಲ ಹಾಲು ಈಗ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಹಿಂಗೆ ಹಾಕ್ಕೊತಾ ಇದ್ದಾರೆ ನೋಡಿ. ಹಿಂಗಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಲಿಕ್ವಿಡ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡಿರೋವಂಥದ್ದು ಅಷ್ಟೇ ಸರ್. ಇದು ಒಗ್ಗರಣೆ ಹಾಕ್ಬೇಕಾ? ಮತ್ತೆ ನೋಡಿ ಒಗ್ಗರಣೆ ಹಾಕ್ಬೇಕು ನೋಡಿ. ಈ ಥರ ಸೂಪು ನೋಡಿ, ಈ ಥರ ನೀರಾಗಿ ಈ ಥರ ಬರಬೇಕು. ಮತ್ತೆ ಅದರಲ್ಲಿ ಏನಾದರೂ ದೊಡ್ಡ ದೊಡ್ಡ ಜಿರಿ ಇರುತ್ತೇನೋ ಅಂತ ಬಿಟ್ಟು ನೋಡಿ ಮತ್ತೆ ಇದನ್ನು ಸೋಸ್ತಾ ಇದೆ. ನೋಡಿ ಇಷ್ಟು ಮಾತ್ರ ಸೋಸ್ತಾ ಇದೆ. ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ. ಇದು ಬರೀ ತುಪ್ಪ ಹಾಕ್ಕೊಂಡಿರೋವಂಥದ್ದು. ಬರೀ ತುಪ್ಪದಲ್ಲಿ ಈಗ ಒಗ್ಗರಣೆ ಹಾಕ್ತಾಯಿದ್ದಾರೆ ನೋಡಿ. ಅದರಲ್ಲೇ ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ಇದಕ್ಕೆ ಜಸ್ಟು ತುಪ್ಪ ಮತ್ತು ಜೀರಿಗೆ ಒಗ್ಗರಣೆ ಅನ್ನೋದು ಹಾಕಿದ್ದಾರೆ. ರೆಡಿಯಾಗಿದೆ. ಮಾವಿನಕಾಯಿ ಸಾರು ಅನ್ನೋದು ರೆಡಿಯಾಗಿದೆ ನೋಡಿ. ಒಗ್ಗರಣೆ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ವಾ ಸರ್ ಇದು? ನೋಡಿ ಮಾವಿನಕಾಯಿ ಸಾರು ರೆಡಿಯಾಗಿದೆ. ಸೂಪ್ ಇದು ಮಾವಿನಕಾಯಿ ಸಾರು ಅನ್ನೋದು ರೆಡಿಯಾಗಿದೆ. ಬನ್ನಿ ನೋಡೋಣ ಇವಾಗ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ನೋಡಿ, ಈಗ ಮಾವಿನಕಾಯಿ ಸಾರು ಅನ್ನೋದು ರೆಡಿಯಾಗಿದೆ. ಇದು ನೋಡಿ, ಇದು ಸ್ವಲ್ಪ ಹುಳಿ ಮಾವಿನಕಾಯಿ ಎಲ್ಲ ಹುಳಿ ಇದೆ. ಮತ್ತು ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದಾರಲ್ಲ ಅದ್ರ ಖಾರ ಇದೆ. ಒಳ್ಳೆ ಬೇರೆ ಸೂಪ್ ಮಾಡ್ತಾ ಇರ್ತೀರಲ್ಲ, ಈ ಕೊರೆಂಡರ್ ಸೂಪು, ಟೊಮೊಟೊ ಸೂಪು, ಆ ಥರ ಸೂಪು ಎಲ್ಲ ಮಾಡ್ತಿರಲ್ಲ, ಅದೂ ಒಂಥರ. ಮತ್ತು ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ. ಒಂಥರ ಇದು ಸೂಪ್ ಟೈಪು ಒಂದು ಸೈಡ್ ಡಿಶ್ಗೆ ಇದು ಕೊಡುವಂಥದ್ದು ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಸ್ವಲ್ಪ ನೀವು ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಯಾವಾಗಾದರೂ ಸಾಯಂಕಾಲ ಟೈಮ್ ಏನಾದರೂ ಮಾವಿನಕಾಯಿ ನಿಮ್ಮ ಹತ್ರ ಸಿಕ್ಕಿದಾಗ ಈ ಥರ ಒಂದು ಅರ್ಧ ಗಂಟೆಯಲ್ಲಿ ಮಾಡೋವಂಥ ರೆಸಿಪಿ ಇದು ತುಂಬ ಚೆನ್ನಾಗಿದೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಡೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು.